ಗೂಂಡಾ ಸಂಸ್ಕೃತಿ ವಿಚಾರಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬಿಜೆಪಿಗರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತಿಯಲ್ಲಿ ಏನಾಯ್ತು, ಸಿಟಿ ರವಿ ವಿಧಾನ ಪರಿಷತ್ನಲ್ಲಿ ಏನ್ ಮಾಡಿದ್ರು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಪೆಹಲ್ಗಾವ್ ಬಗ್ಗೆ ಮಾತಾಡೋಣ ಬನ್ನಿ. ಟ್ರಂಪ್ ನಮ್ಮ ಪ್ರೈಮ್ ಮಿನಿಸ್ಟರಾ? ನಾವೇನು ಹೇಳಿದ್ವಿ ಅಲ್ವಾ, ವಾರಿಗೆ ಹೋಗಿ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಎಷ್ಟು ಜನರು ಮಂಡ್ಯದಲ್ಲಿ ಹೋಗಿ ಸೇರ್ಪಡೆ ಆದರು, ಯಾರನ್ನ ಜೈಲೊಳಗೆ ಹೋಗಿ ಯಾರನ್ನ ಸೇರಿಸ್ಕೊಂಡಿದ್ದಾರೆ ಮತ್ತು ತಕ್ಷಣ ಬಿಟ್ಟಿದ್ದಾರೆ, ಅವೆಲ್ಲ ಚರ್ಚೆ ಮಾಡ್ಬೇಕಾ ಇದರೊಳಗೆ? ಗುಂಡಾ ಸಂಸ್ಕೃತಿ ಮತ್ತು ಬೇರೆ ಬೇರೆ ಸಂಸ್ಕೃತಿ ಅವ್ರ ಬಾಯಲ್ಲಿ ಬರ್ತದಲ್ಲ ಕೆಲವು ವಿಚಾರಗಳು. ನೀವು ನೋಡಿದಿರಿ, ಮೊನ್ನೆ ಜಿಲ್ಲಾ ಪಂಚಾಯತಲ್ಲೂ ನೋಡಿದ್ರಿ, ವಿಧಾನಸಭೆಯಲ್ಲೂ ಕೂಡ ಕೆಲವು ಸತಿ ನೋಡ್ತೀರಿ. ಸಿ ಟಿ ರವಿಯವರು ಅದರೊಳಗೆಲ್ಲ ಭಾಳ ಚೆನ್ನಾಗಿ ಮಾತಾಡ್ತಾರೆ, ಕೆಲವು ವಿಚಾರ ನೀವೆಲ್ಲ ನೋಡಿದ್ರಿ. ಅದಕ್ಕೆ ನಾನು ಹೇಳೋದು, ಅದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಈ ದೇಶದಲ್ಲಿ ಹಕ್ಕಿದೆ ಪ್ರತಿಪಾದಿಸೋದಕ್ಕೆ, ಮಾಡ್ಕಿತ ಕೂತ್ಕೊಳ್ಳಿ. ಇನ್ನೂ 3 ವರ್ಷ, ಅದಾದಮೇಲೆ ಇನ್ನೂ 5 ವರ್ಷನೂ ಕೂಡ ಇದೇ ಕೆಲಸ ಕೊಡೋಣ. ನಾವು ರಾಮನಗರ ಬದಲಾವಣೆ, ಹೆಸರು ಬದಲಾವಣೆ ವಿಚಾರ, ರಾಮನಗರ ಹೆಸರು ಬದಲಾವಣೆ ವಿಚಾರ, ರಾಮ ಅಂತ ಇರೋದಕ್ಕೆ ಹೆಸರು ಬದಲಾವಣೆ ಮಾಡಿದ್ದಾರೆ ಅಂತ ಬಿಜೆಪಿ ಅಲ್ಲ, ಇನ್ನೂ ಎಷ್ಟು ಸತಿ ಅಂತ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಈಗ ನೀವು ಕೇಳೋ ಪ್ರಶ್ನೆ ಏನೋ ಕಾನೂನು ಬಾಹಿರ ಅಂತ ಹೇಳಿದ್ರೆ ಉತ್ತರ ಕೊಡ್ಬೋದಪ್ಪ. ಅವ್ರು ಏನೋ ಒಂದು ಹೇಳ್ತಾರೆ. ಯಾಕೆ ಪೆಹಲ್ಗಾಮ್ದು ಮಾತಾಡೋಣ ಬನ್ನಿ. ಪೆಹಲ್ಗಾಮ್ದು ಯಾಕೆ ಎಲ್ಲ ಮರ್ತು ಬಿಟ್ಟಿದ್ದೀರಿ? ಅವನು ಯಾರು, ಟ್ರಂಪ ನಿಮಗೆ ಪ್ರೈಮ್ ಮಿನಿಸ್ಟರ್? ನಮಗೆ ಕಾಮನ್ ಸೆನ್ಸು ಅಂತ ಹೇಳ್ತಾರಲ್ರಿ, ನಾಚಿಕೆ ಆಗಲ್ಲ? ಯಾರು ಪ್ರತಿಪಾದಿಸಿದ್ದೀರಾ? 130 ಕೋಟಿ ಜನರಿಗೆ ಒಬ್ಬ ಟ್ರಂಪು, ಪಾಕಿಸ್ತಾನ, ಇಂಡಿಯಾ ಇಬ್ರಿಗೂ ಕಾಮನ್ ಸೆನ್ಸ್ ಇದೆ, ಕಾಮನ್ ಸೆನ್ಸಿಂದ ನಿಲ್ಲಿಸಿದ್ದಾರೆ ಅಂತಾರಲ್ಲ. ಯಾಕೆ ನಾವು ಹೇಳಿರಲಿಲ್ಲ ವಾರಿಗೆ ಹೋಗ್ರಿ ಅಂತ? ಇಂದಿರಾ ಗಾಂಧಿ ಪುಡಿ ಮಾಡಿ ಬಿಸಾಕಿರಲಿಲ್ಲ? ಈ ಪ್ರಾಂತ್ಯದಲ್ಲಿ ಶಾಂತಿ ನೆಲೆಸಬೇಕಂದ್ರೆ ಅನಿವಾರ್ಯವಾಗಿ ಟೆರರಿಸಮ್ ನಿಲ್ಲಿಸಬೇಕು ಅಂದರೆ ಆ ಟೈಮಲ್ಲಿ ಏನೇನು ಮಾಡಬೇಕೋ ಮಾಡಿ ತೋರಿಸಿದ್ದಾರೆ. ಇವ್ರು ಮಾತಿದ್ರೆ ಪಾಕಿಸ್ತಾನ ತೋರಿಸ್ಬಿಡೋದು, ಏರೋಪ್ಲೇನ್ ತೋರಿಸೋದು. ಇಲ್ಲಿ ಬಂದ್ಬಿಟ್ಟು ಏನು ಕಾಮನ್ ಸೆನ್ಸ್ ಇಲ್ಲದೆ ಇರೋದೇನು ಪುಕ್ಷಟೆ ಸಿಕ್ಕಿದೀವ ಅಂತ ಟ್ರಂಪಿಗೆ? ನಾಚಿಕೆ ಆಗಲ್ಲ ಇವರಿಗೆ? ವಾರ್ ಮಾಡಿರಿ ಅಂತ ಹೇಳಿದ್ವಿ ತಾನೇ, ಮಾಡಬೇಕಾಗಿತ್ತು ಅವಶ್ಯಕತೆ ಇದ್ದರೆ. ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ, ಎಲ್ಲ ಮುಗಿದೋಗ್ಬಿಡ್ತು. ಈಗೆಲ್ಲ ಕಾಶ್ಮೀರಲ್ಲೆಲ್ಲ ಹೆಣ್ಮಕ್ಳು ಏನು ಕಣ್ಣು ಒರೆಸಿದ್ರಲ್ಲ, ಆ ಹೆಸರು ಮಾತ್ರ ಉಪಯೋಗಿಸ್ಕೊಂಡ್ರೆ ಹೊರತು ಇನ್ನೆಲ್ಲದೂ ಬೀದಿ ಪಾಲು ಮಾಡಿಬಿಟ್ರು, ಹರಾಜು ಮಾಡಿಬಿಟ್ರು. ಆವಾಗ ಎಂಥದ್ದು ನಮ್ಮ ಸೈನಿಕರು ತೀರ್ಕೊಂಡೋದ್ರು. ಯಾವುದದು? ಪುಲ್ವಾಮಾ. ಅದ್ರ ಲೆಕ್ಕ ಸಿಕ್ಕಿಲ್ಲ. ಅದಾದಮೇಲೆ ಸಿಗ್ತದೆ ನಿಮಗೆ ಸರ್ಜಿಕಲ್ ಸ್ಟ್ರೈಕ್. ಫೋಟೋ ನೋಡಿರ ಯಾರ್ದಾರು ನೀವು? ಹಾಂ, ಮಿಸೈಲ್ ಹಾಕಿ ಹೊಡೆದ್ರಲ್ಲಿ ಏನು ದಿನ ಹೊಡಿತಾನೆ ಇದ್ದಾರ? ಇದೆಲ್ಲ ಏನಂದರೆ, ಈ ಟೀಕಾ ಟಿಪ್ಪಣಿ ಮಾಡೋದು ಭಾಳ ಈಸಿ. ಅದ್ರ ಜನರ ಸೇವೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅದೇ ಬುಲ್ಡೆ ಬಿಡ್ಕೊಂಡು ಈ ಬಿ ಜೆ ಪಿಯವರು ಐತಲ್ಲ, ಇಲ್ಲಿ ಚಲಾವು ಅಲ್ಲಿ ಚಲಾವು, ರಿಪಬ್ಲಿಕ್ಕು ಇವೆಲ್ಲ ಇದಾವಲ್ಲ, ಅವೆಲ್ಲ ಆಟ ನಡೆಯಲ್ಲ ಬಿಡ್ರಿ. ನಮ್ಮ ಕೆಲಸ ನಾವು ಮಾಡ್ತೀವಿ. ಆಮೇಲೆ ನೀವು ಏನು ಮಾಡ್ಬೇಕು, ಇದನ್ನೆಲ್ಲ ನೀವು ವರ್ಷ ಎಲ್ಲ ಚೇಂಜ್ ಮಾಡಿರಿ, ಇನ್ನು ಸಾಕು. ಎಲ್ಲ ನಮ್ಮ 2 ವರ್ಷ ಆಯಿತು, ಎಲ್ಲರೂ ಖುಷಿಯಾಗಿದ್ದಾರೆ. ಗೃಹಲಕ್ಷ್ಮಿ ಮಾತಾಡಿ, ಅಲ್ಲಿ ಯಾರಿಗಾರು ಸಿಕ್ಕಿಲ್ಲ ಅಂದರೆ ನಮ್ಗೆ ಕೇಳಿ, ಮನೆಗೆ ಹೋಗಿ ಕೊಟ್ಟು ಬರ್ತೀವಿ. ಯಾರು ಯುವ ನಿಧಿ ಬಂದಿಲ್ಲ ಅಂದರೆ ನಮಗೆ ಹೇಳ್ರಿ, ಬೈರಿ, ನಾವು ಮನೆಗೆ ಹೋಗಿ ಕೊಟ್ಟು ಬರ್ತೀವಿ. ಫ್ರೀ ಅಕ್ಕಿ ಹೊಟ್ಟೆ ಹಸಿದವರಿಗೆ ಕೊಡ್ತಾ ಇದ್ದೀವಿ 10 kg. ಮುಂಚೆ ಕೊಡಲಿಲ್ಲ, ಇವಾಗ ಗೋಡನ್ ಫುಲ್ ಆತಲ್ಲ, 22 ರೂಪಾಯಿ 50 ಪೈಸೆ ಕೊಡ್ತಾ ಇದ್ದಾರೆ. ಮುಂಚೆ ಹೊಟ್ಟೆ ಕಿಚ್ಚಿಗೆ ನಮ್ಮನ್ನು ಹಾಳು ಮಾಡಬೇಕು, ನಮ್ಮ ಕಾರ್ಯಕ್ರಮ ಹಾಳು ಮಾಡಬೇಕು ಅಂತೇಳಿ ಇದೇ ಬಿ ಜೆ ಪಿಯವರು ಕೊಡಲಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಿ. ನಾಚಿಕೆ ಆಗಲ್ಲ ಇವರಿಗೆ? ಇದ್ರ ಬಗ್ಗೆ ಚರ್ಚೆ ಮಾಡಿ, ಅದ್ರ ಬಗ್ಗೆ ಯಾಕೆ ಈಗ ಕೊಡ್ತಾ ಇದ್ದೀರಿ ಅಂತೇಳಿ. ಯಾಕೆಂದ್ರಲ್ಲಿ ಗೋಡಾನು ಇಲ್ಲಿ ತಿಂತಾ ಇದ್ದಾವೆ. ಈಗ ನಮ್ಮ ದುಡ್ಡಲ್ಲಿ ಅವರು ಬದುಕಬೇಕಲ್ಲ. ಆದರೂ ಕೂಡ ಸಿದ್ದರಾಮಯ್ಯವರು DBT ಮಾಡಿ 174 ರೂಪಾಯಿ ಅವ್ರ ಅಕೌಂಟಿಗೆ ಅವನು ಕಮಿಷನ್ ತಿಂದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ. ಬಸ್ಗಳನ್ನು ಖರೀದಿ ಮಾಡಿ ಇವತ್ತು ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಕೂರಿಸಿ ಫ್ರೀಯಾಗಿ ಓಡಾಡಿಸ್ತಾ ಇದ್ದೀವಿ. ಮಕ್ಕಳು 2ನೇ ಎಕ್ಸಾಮು 3ನೇ ಎಕ್ಸಾಮು ಪಾಸ್ ಆಗ್ತಾ ಇದ್ದಾರೆ. 1 ಮೊಟ್ಟೆ ಇರೋದನ್ನ 2 ಮೊಟ್ಟೆ ಮಾಡಿ 3 ಮೊಟ್ಟೆ ಮಾಡಿ, ಬೆಳಗ್ಗೆ ಹಾಲು ಸಾಯಿ ಶೋರ್ 2 ದಿವಸಕ್ಕೆ 3 ದಿವಸಕ್ಕೆ ಕೊಡೋದನ್ನ ಈಗ 6 ದಿವಸ ಮಾಡ್ತಾ ಇದ್ದೀವಿ. 29ನೇ ತಾರೀಕು ರಿಸಲ್ಟು ಕೂಡ ನಿಮ್ಮ ಮಕ್ಕಳೆಲ್ಲ ಈಗ ಚೆನ್ನಾಗಿದ್ದಾರೆ. ಇನ್ನೂ ಪಾಸ್ ಆಗ್ತಕ್ಕಂಥದ್ದು ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಇದನ್ನೆಲ್ಲ ಕೂತ್ಕೊಂಡೆಲ್ಲ ಬಿಟ್ಟಿದೆಲ್ಲ ಚೇಂಜ್ ಮಾಡಬೇಕು. ಸೊರಬದಲ್ಲಿ ಜಿರ್ಲೆಕೊಪ್ಪ ಗ್ರಾಮದಲ್ಲಿ ಗ್ರಾಮಸ್ಥರ ರಸ್ತೆ ಮಾಡ್ಕೊಳ್ತಾರೆ. ಇಲ್ಲ ಅದು ಓಕೆ ಆಗಿದೆ. ಮಳೆಗಾಲದಲ್ಲಿ ಇಲ್ಲ ಮನವಿ ಕೊಟ್ಟಿದ್ದಾರೆ. ಅದು ಭಾಳ ದೊಡ್ಡ ರೋಡ್ ಆಗಬೇಕು. ಜಿರ್ಲೆಕೊಪ್ಪ ಅಂತೇಳಿ ರಾಜಪ್ಪ ಅಂತೇಳಿ ನಮ್ಮ ಲೀಡ್ರು ಕೂಡ ಇದ್ದರು ಆ ಟೈಮಲ್ಲಿ. ಅವಾಗೆಲ್ಲ ಸ್ವಲ್ಪ ಜಲ್ಲಿ ಬಿಚಾವಣೆ ಎಲ್ಲ